ಪ್ರತಿಕಾರಕ್ಕೆ ಸೇನೆ ಮುಂದಾಗಿದೆ. ಉಗ್ರ ನಾಶಕ್ಕೆ ಭಾರತೀಯ ಸೇನೆ ಏನು ಮಾಡುತ್ತೆ? ಉಗ್ರ ಸಂಹಾರಕ್ಕೆ ಸೇನೆಯ ಮುಂದೆ ಇರುವಂತಹ ಆಯ್ಕೆಗಳು ಏನು? ಉಗ್ರ ನಾಶಕ್ಕೆ ಭಾರತೀಯ ಸೇನೆ ಏನು ಮಾಡುತ್ತೆ? ಈಗಾಗಲೇ ಭರ್ಜರಿ ತಯಾರಿಗಳಾಗಿದೆ. ಗಡಿಯ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ. ಅದರ ಜೊತೆಗೆ ಸೇನೆಯ 3 ವಿಭಾಗಗಳಲ್ಲೂ ಕೂಡ ಸಮರ ಸಿದ್ಧತೆ ಜೋರಾಗಿ ನಡೆದಿದೆ. ಯಾವುದೇ ಕ್ಷಣದಲ್ಲಿ ಪ್ರತಿಕಾರಕ್ಕೆ ನಾವು ರೆಡಿ ಅನ್ನೋದನ್ನ ಸೇನೆ ಈಗಾಗಲೇ ಆ ಸಂದೇಶವನ್ನ ಕೊಟ್ಟಾಗಿದೆ. ಇವತ್ತು ಸರ್ಕಾರದ ಮಟ್ಟದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆ, ಸರಣಿ ಸಭೆ. ಮೋದಿ ಸರ್ಕಾರದ ಮುಂದೆ ಇರುವಂತಹ ಮಿಲಿಟರಿ ಆಯ್ಕೆ, ಪಾಕ್ ಆಕ್ರಮಿತ ಲಷ್ಕರ್ ಉಗ್ರರ ಲಾಂಚ್ ಪ್ಯಾಡ್ಗಳ ಮೇಲೆ ದಾಳಿ ನಡೆಸೋದು. ಮಿಲಿಟರಿ ಆಕ್ಷನ್ಗಳು ಏನಾಗಿರುತ್ತೆ, ಏನೇನು ಆಪ್ಷನ್ ಇದೆ? ಎರಡನೇದಾಗಿ ಪಾಕಿಸ್ತಾನದ ಸೇನಾ ಪೋಸ್ಟ್ಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡೋದು. ಪಾಕಿಸ್ತಾನದ ಮಿಲಿಟರಿ ಬೇಸ್ಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸೋದು. ಮಿಲಿಟರಿ ಆಯ್ಕೆ, ಬೇಹುಗಾರಿಕಾ ಮಾಹಿತಿ ಆಧರಿಸಿ ಪಾಕ್ ನೆಲದಲ್ಲಿ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸೋದು. ಅರೇಬಿಯನ್ ಸಮುದ್ರದಲ್ಲಿನ ಪಾಕ್ ಯುದ್ಧ ನೌಕೆಗಳ ಮೇಲೆ ದಾಳಿಯನ್ನ ನಡೆಸೋದು. ಈಗಾಗಲೇ ಸಮುದ್ರಕ್ಕೆ ಯುದ್ಧ ನೌಕೆಯನ್ನ ಇಳಿಸಿದೆ ಪಾಕಿಸ್ತಾನ. ಭಾರತ ಪಾಕಿಸ್ತಾನದ ಸೇನೆಯ ಬಲಾಬಲ ಹೇಗಿದೆ? ಸಕ್ರಿಯ ಯೋಧರು 21,40,000 ಇದ್ರೆ ಭಾರತದಲ್ಲಿ, ಪಾಕಿಸ್ತಾನದಲ್ಲಿ 6,53,000. ಎಷ್ಟು ಡಿಫರೆನ್ಸ್ ಇದೆ ಅನ್ನೋದನ್ನ ನೋಡಬಹುದು. ಮೀಸಲು ಪಡೆ 11,55,000, ಪಾಕಿಸ್ತಾನ 5,13,000. ಈ ಅಂಕಿ ಸಂಖ್ಯೆಗಳಲ್ಲಿರುವಂತಹ ಡಿಫರೆನ್ಸ್ ಗಳನ್ನ ನೋಡಬಹುದು ಭಾರತ ಮತ್ತು ಪಾಕಿಸ್ತಾನದ ಸೇನಾ ಬಲ. ಆದ್ರೆ ಪಾಕಿಸ್ತಾನ ನಡ್ಕೋತಾ ಇರೋ ರೀತಿ ಹೇಗಿದೆ ಅಂದ್ರೆ, ನಮ್ಮನ್ನ ಮುಟ್ಟಿದ್ರೆ ನೀವು ಫಿನಿಶ್ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ವರ್ತಿಸ್ತಾ ಇದೆ. ಇದು ಉದ್ದಟತನದ ವರ್ತನೆ. ಸಕ್ರಿಯ ಯೋಧರು 21,40,000 ಭಾರತದಲ್ಲಿರೋದು, ಪಾಕಿಸ್ತಾನದಲ್ಲಿ 6,53,000. ಮೀಸಲು ಪಡೆ 11,55,000 ಭಾರತದಲ್ಲಿದ್ರೆ 5,13,000 ಪಾಕಿಸ್ತಾನದಲ್ಲಿ. ಇದೇ ಕಾರಣಕ್ಕೆ ಪಾಕಿಸ್ತಾನ ಕುತಂತ್ರಿ ಬುದ್ಧಿಯನ್ನ ತೋರುತ್ತೆ. ತನ್ನ ಬಳಿ ಸೇನಾ ಬಲ ಅಷ್ಟಕ್ಕಷ್ಟೇ, ಎದುರಾಳಿಯನ್ನ ತನ್ನ ಕುತಂತ್ರಿ ಬುದ್ಧಿಯಿಂದ ಮಣಿಸೋಣ ಅಂತ ಈಗ ಮಾಡ್ತಾ ಇರೋದು ಅದೇನು. ಸೈಬರ್ ಜಿಹಾದ್ ಮಾಡೋದು, ಸುಮ್ಮನೆ ಕೆಣಕೋದು, ಇದು ಪಾಕಿಸ್ತಾನದ ನರಿಬುದ್ಧಿ. ಯುದ್ಧ ಟ್ಯಾಂಕ್ ಭಾರತದಲ್ಲಿ 4,426 ಇದ್ರೆ ಪಾಕಿಸ್ತಾನದಲ್ಲಿ 2,735. ಶಸ್ತ್ರಸಜ್ಜಿತ ವಾಹನ 5,681 ಆದ್ರೆ ಪಾಕಿಸ್ತಾನ 3,066. ಫಿರಂಗಿ ದಳ 5,067 ಇದ್ರೆ ಪಾಕಿಸ್ತಾನದಲ್ಲಿ 3,745. ಒಂದು ದೇಶದ ಸೇನೆಯ ಬಲಾಬಲ ಹೇಗಿದೆ ಅನ್ನೋದರ ಎಕ್ಸಾಕ್ಟ್ ನಂಬರ್ ಅಂತೂ ಸಿಗೋದಿಲ್ಲ, ಅಪ್ರಾಕ್ಸಿಮೇಟ್ಲಿ ಈ ನಂಬರ್. ಆದ್ರೆ ಪಾಕಿಸ್ತಾನಕ್ಕಿಂತ ಭಾರತ ಸೇನೆಯಲ್ಲಿ, ಬಲದಲ್ಲಿ ಬಹಳ ಮುಂದೆ ಇದೆ. ಭಾರತಕ್ಕೆ ಪಾಕಿಸ್ತಾನ ಯಾವ ರೀತಿಯಲ್ಲೂ ಕೂಡ ಟಕ್ಕರ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಹ ಕಾಲು ಕೆರೆದು ಪಾಕಿಸ್ತಾನ ಪ್ರತಿ ಬಾರಿ ಭಾರತದ ಜೊತೆ ಜಗಳಕ್ಕೆ ನಿಲ್ಲುತ್ತೆ. ಹೆಲಿಕಾಪ್ಟರ್ 725 ಭಾರತದ ಬಳಿ, ಪಾಕಿಸ್ತಾನ 231. ನೌಕಾಬಲ ಎಷ್ಟಿದೆ, ಸಬ್ಮರೀನ್ಗಳ ಸಂಖ್ಯೆ ಎಷ್ಟಿದೆ ನೋಡ್ತಾ ಇದೆ. ಉಗ್ರರ ವಿರುದ್ಧ ಪ್ರತಿಕಾರಕ್ಕೆ ಸೇನೆ ಮುಂದಾಗಿದೆ. ಸಮರ ಸಿದ್ಧತೆ ಆಗಿದೆ. ಯಾವುದೇ ಪರಿಸ್ಥಿತಿಗೆ ನಾವು ರೆಡಿ ಅಂತ ನಮ್ಮ ಸೈನಿಕರು ಈಗಾಗಲೇ ಸಂದೇಶವನ್ನ ಕೊಟ್ಟಿದ್ದಾರೆ. ಇದೇ ಪಾಕಿಸ್ತಾನದ ನಡುಕಕ್ಕೆ ಶುರುವಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.